ಯವ್ವ 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 ಈ ಮನ್ಯಾಗ ನಾನಂತರೂ ಕೆಲಸಕ್ಕೆ ಆಗಿಬಿಟ್ಟನ ತಗ. ಅಲ್ಲ ಒಂದು ಬೆಳಗಿಂದ ಕೆಲಸ ಮಾಡಕತ್ತೇನೆ, ಆಕಿ ನೋಡಿದ್ರೆ ಪ್ಯಾಟಿ ತಿರ್ಗಾಕ್ ಹೋಗ್ಯಾಳ. ಈ ನಮ್ಮತ್ತಿ ಒಂದು ಮಾತರ ಒಂದು ಅಡಿಗೆ ಮನೆ ಸತ್ತೇ ಬಿಟ್ಟೆ ಅದೇ ಬದುಕಿ ಅಂತ ಕೇಳಬಾರ್ದ. ಅಯ್ಯೋ ದೇವ್ರೆ ತಗ. ಮೊನ್ನೆರ ಹೋಗಿ ಬಂದಾಳ ಅಮಾಸಿ ದಿನ, ಹೋಗಿ ನಮ್ಮನಿ ಏನೇನೋ ತಗೊಂಬಂದಾಳ, ಮತ್ತಿವತ್ತು ಹೋಗ್ಯಾಳಲ್ಲ. ಅಯ್ಯೋ ದೇವ್ರೆ, ಅದು ಎಂತ ಪೇಟೆಗೆ ತರ್ತಾಳೋ ಏನೋ ಸುಡ್ಗಾಡತ್ತಾಗ ಸಾಕಾಗಿಬಿಟ್ಟತ್ ನನಗಂತರೂ ತಗ. ಈ ಮನೆ ಒಳಗತ್ತಾಗ ಅದಕ್ಕೆ ನೋಡತ್ತಾಗ ಒಂದು ಓದಿರ್ಬೇಕು, ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರ ಮರ್ಯಾದಿ. ಈಕೆಯಾರ ಎಲ್ಲಿ ಹೋಗ್ಯಾಳ ಏನಾತ್ತಾಗ? ಏನಾತ? ಎದಕ್ಕೆ ಓದಾಡತ್ತಿ? ಬಂದ್ರೆ ಅತ್ತಿಯಾರ? ಅಲ್ರಿ ಅತ್ತಿಯಾರ, ಮೊನ್ನೆ ಅಮಾಸಿ ದಿನ ಅಷ್ಟು ಕೆಲಸ ಇತ್ತು. ಹ್ಞೂ ಆತವ, ಅಮಾಸಿ ದಿನ ಕೆಲಸ ಇಲ್ಲ ಅಂತ ಯಾರಂದ್ರೆ ಮತ್ತೆ ಎಡಿ ಹಾಕುದು ಅದು ಇದು ಮತ್ತೆ ಅತ್ತಿಯರಿಗೆ ಹಾಕುದೆಲ್ಲ ಸುಮಾರು ಕೆಲಸ ಇತ್ತಲ್ಲ, ಹಂಗಾಗಿ ಭಾಳ ಇತ್ತು. ಏನಾತ ಹೇಳೀಗ? ಅವತ್ತಷ್ಟು ಕೆಲಸ ಇದ್ರು ಅತ್ತಿಯಾರ. ಈಕಿ ಗಂಡ ಮನ್ಯಾಗ ಇರ್ತಾನಂತೇಳಿ ಮೈದ್ನಂಗೆ ಕರ್ಕೊಂಡ ಈಕಿ ಮಾರ್ಕೆಟ್ ಹೋದ್ಲರಿ ಅತ್ತಿಯಾರ ಪ್ಯಾಟಿ ತಿರ್ಗಾಕ. ಅದೇನೇನ ಅರ್ಬಿ ಗಿರ್ಬಿ ತಂದ್ಲು ಬಿಡ್ರಿ, ಅದು ಆಕತಿ ಬೇರೆ ತಗೊಂಡ್ಲಾ ತನಗ. ಇವತ್ತೇನು ಕೆಲಸ ಐತ್ರಿ ಅತ್ತಿಯಾರ? ಮತ್ತೆ ಹೋಗ್ಯಾಳಲ್ಲ. ನಾನೇನು ಮನ್ಯಾಗ ಇಲ್ಲೇನು ಬಿಟ್ಟು ಆಳಿ ಬಿದ್ದೆ ನಾನು? ಅಲ್ರಿ ಅತ್ತಿಯಾರ, ಎಷ್ಟು ಕೆಲಸ ಐತಿ ನೀವ ನೋಡ್ತಿರತ್ತಾಗ. ಆಕಿ ನೋಡಿದ್ರೆ ನಿಂಗಿ ಬಂದಿಲ್ಲಕ್ಕಿ ಅರ್ಬಿ ಹೋಗ್ಯಾಕ ಬಾಂಡೆ ತಿಕ್ಕಾಕಿ 2 ದಿನ ಆತಕಿನ ಬರ್ತಾಳ ಬಿಡ್ತಾಳ ಕೇಳ್ರಿ ಅತ್ತಿಯಾರ. ಬೇರೆದಕ್ಕಿನ್ನಾರ ಇಟ್ರ ಆತತ್ತಾಗ ಸಾಕಾಗ್ಬಿಡತ್ತಪ್ಪ ನನಗೆ. ಆಳ್ ಮಕ್ಕಳಿಗೂ ಹೊಲಕ್ ಮಾಡಿ ಕಳಿಸು, ಅಡಿಗಿನ ಮನ್ಯಾಗ ದನ ಕರುಗಳು ನೋಡ್ಕೋ, ಮನಿ ಕೆಲಸನೂ ಮಾಡ್ಕೋ, ಅಡಿಗೆನೂ ಮಾಡು, ಹೋಗೋರಿಗೆ ಡಬ್ಬಿನೂ ಕಟ್ಟಿ ಕಳಿಸು. ಏನ್ರಿ ಅತ್ತಿಯಾರ ತೀರ ನಾನೇನು ಮನುಷ್ಯಾಳ ಏನು ಮಷೀನ್? ಅದು ನಂಗೆ ಅರ್ಥಕತ್ತವ, ನಿನಗೆ ಕೆಲಸ ಭಾಳ ಆಗೈತೆ ಅಂತೇಳಿ ಹಂಗಂತೇಳಿ ಅಲ್ಲ. ಬೆಳಗ್ಗೆ ನಾನು ಒಂಚೂರು ಬಂದು ಕಾಯಿಪಲ್ಲೆ ಅದು ಹೆಚ್ಚಿಕೊಡೋದು ಮಾಡೋದು ಮಾಡಿದೆ. ಉಳ್ದಾದ್ದು ನಂಗೆ ನೀಗಲ್ಲವ. ಬಗ್ಗಿ ಕಸ ಹೊಡ್ಯಾಕ ನಡ ಸೊಂಟ ಮೊದ್ಲಿ ನಂಗೆ ಆಗಲ್ಲ. ಮೊದಲೆಲ್ಲ ಕೆಲಸ ಮಾಡಿಬಿಟ್ಟೇನಿ, ಈಗ ಆಗಲ್ಲವ. ಕುಂತು ಬಾಂಡೆ ತಿಕ್ಬೇಕಂದ್ರು ಮೊಣಕಾಲು ಹಿಡೀತೈತಿವ. ಈ ಮೈ ಬಂದಿದ್ದಕ್ಕೋ ಏನೋ ಗೊತ್ತಿಲ್ಲ, ನನ್ನ ಕೈಲಿ ಆಗೋಲ್ತು. ಇಲ್ಲಾಂದ್ರೆ ಮಾಡಿಕೊಡ್ತಿದ್ದಿಲ್ಲ ನಾನು. ಅಯ್ಯೋ ದೇವ್ರೆ ಅತ್ತಿಯಾರ, ನಿಮಗೆ ಮಾಡನ್ನತ್ತಿಲ್ಲ ನಾನು. ನಿಮ್ದು ಮಾಡು ವಯಸ್ಸು ಮಿಕ್ಕಿ ಹೋತು. ಈಗ ಏನಿದ್ರು ಆರಾಮ್ ಕುಂದ್ರು ವಯಸ್ಸು ನಂಗೆ ಅರ್ಥಕತಿ. ನಿಮಗೆ ಮಾಡನ್ನತ್ತಿಲ್ರಿ ಅತ್ತಿಯಾರ ನಾನು. ಈಗ ಅದಾಳಲ್ಲ ಪುಣ್ಯಾತ್ಗಿತ್ತಿ, ಈಗ ಎಲ್ಲ ಮನೆ ಬಂದು ಮೈದನ್ ಕರ್ಕೊಂಡು ಹೋದು ಮತ್ತೆ ಈಗ ಹೋಗ್ಯಾಳಲ್ರಿ ಅತ್ತಿಯಾರ ಪ್ಯಾಟಿ ತಿರ್ಗಾಕ. ಅದನ್ನ ಹೇಳ್ತಾ ಇದ್ದೇನೆ ನಾನು. ಹೌದವಾ, ನಾನು ಹೋಗ್ಬೇಡ ಅಂದೆ ಬೆಳಗ್ಗೆ. ನೀವು ಹೋಗ್ಬೇಡ ಅಂದ್ರನ? ಮತ್ತೆ ಆದ್ರೂ ಕಳ್ಸಿರಲ್ಲ, ಹೋಗ್ಯಾಳಲ್ಲ ಮತ್ತೀಗ. ಆದ್ರೂ ಅತ್ತಿಯಾರ ನಿಮ್ಗೆ ಓದಾಳಲ್ಲ ಅಂತೇಳಿ ಆ ಸೊಸಿ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ನನ್ನ ಮ್ಯಾಗ ಅಷ್ಟಿಲ್ಲ. ನಾವೆಲ್ಲ ಆದ್ರೂ ಹಳ್ಳಿ ಮುಕ್ಕ ಹುಳ್ಳಿ ಸಾರು. ನಮ್ಮ ಹತ್ರ ಏನೈತಿ ಹೇಳ್ರಿ? ಆಕೆ ಆದ್ರೂ ಓದಾಳ, ತಳಕು ಬೆಳಕು ಗೊತ್ತೈತಿ. ಏನು ಪ್ಯಾಶನ್ ಮಾಡ್ತಾಳ, ಪ್ಯಾಶನ್ ಮುಂಡೆದು. ಆಮ್ಯಾಗ ಚಂದ ಅರ್ಬಿ ಹಾಕೊಂತಾಳ, ಏನೋ ಇಂಗ್ಲೀಷ್ ಟಸ್ ಪಸ್ ಅಂತ ಮಾತಾಡ್ತಾಳ ಅಂತೇಳಿ ನಿಮ್ಗೆ ಒಂಚೂರು ಆಕಿ ಮೇಲೆ ಪ್ರೀತಿ ಜಾಸ್ತಿನ ತಗೋರಿ. ನನಗೂ ಎಲ್ಲ ಸ್ವಲ್ಪ ಅರ್ಥ ಆಕತಿ. ಅಯ್ಯೋ ದೇವ್ರೇ ದೊಳಗಂಗವ. ಅಲ್ಲ ಇವಾಕಿ ಇಂಗ್ಲೀಷ್ ತಗೊಂಡು ನಾನೇನು ಬ್ರಿಟಿಷರ ಗತೆ ಏನು ದೇಶ ಹಾಳಕ್ಕೆ ಹೋಗ್ಬೇಕಾಗೈತೆ? ಇಲ್ಲ ಯವ, ಎಂಥದ್ದು ಇಲ್ಲ. ನನಗಾಕಿ ಓದಿದ್ರೇನು ಬಿಟ್ರೇನು? ಆಕಿನೂ ಮನೆ ಸೊಸಿನ, ನೀನು ಮನೆ ಸೊಸಿನ. ಏನು ಆಕೆನು ದುಡ್ದು ಬಂದು ಈಡೈ ಪಗಾರ ಕೈಯಾಗ ಕೊಡ್ತಾಳ? ಅಲ್ಲ ಕೊಟ್ರು ನಾ ಹಂಗೆ ಮಾಡಲ್ಲ. ಅದು ದುಡ್ಕೊಂಬಂದು ಈಡೈ ಪಗಾರ ಕೊಡ್ತಾಳೆ, ನೀ ಮನೆ ನಡೆಸ್ತಾಳ. ನಾನು ಆಕಿನೇ ಹೆಚ್ಚಿಗೆ ಪ್ರೀತಿ ಇಡಾಕ. ಇಬ್ಬರು ಅಷ್ಟೇ, 3 ಮಂದಿನೂ ಅಷ್ಟೇ ನನಗೆ ಹೇಳ್ಬೇಕಂದ್ರೆ. ಏನು ನೋಡು, ಆಕಿಗೇನ ಬೇಡ ಅಂದೆ. ಆಕಿ ಏನಂದ್ಲು ಅತ್ತಿಯಾರ, ಮೊನ್ನೆ ತಂದಿದ್ದ ಅರ್ಬಿದು ಎಕ್ಸೆಲ್ ತಗೊಂಬಂದೇನಿ, ಅದು ಮೈಗೆ ಬಿಗಿ ಆಗಿಬಿಟ್ಟತಿ, ಹಾಕ್ಕೊಳಕ್ ಬರಲ್ಲ, 1 ವಾರದೊಳಗೆ ಬಾ ಅಂದಿದ್ರು ಅವರು. ಮತ್ತೆ ಹೆಂಗೇನ್ರ ಚೇಂಜ್ ಮಾಡಿಸೋದಿದ್ರೆ ಅದಕ್ಕೆ ಇವತ್ತು ಮುದ್ದಾಮಿ ಇವ್ರನ್ನ ಕೆಲಸ ಬಿಡಿಸಿ ಕರ್ಕೊಂಡು ಹೊಂಟೇನ್ರಿ ಅತ್ತಿಯಾರ. ನಾ ಇವನ್ನೆಲ್ಲ ಚೇಂಜ್ ಮಾಡಿಸಿ ಡಬಲ್ ಎಕ್ಸೆಲ್ ತೊಗೊಂಬರ್ಬೇಕಾಗೈತಿ. ಯಾಕೋ ಸ್ವಲ್ಪ ಬರ್ವಲ್ವವು ಅಂದ್ಲು. ಅದೇಂತ ಡಬಲ್ ಎಕ್ಸೆಲ್ ಹಾಕೋತಿಯ ಪುಣ್ಯತ್ಗಿತ್ತೀನಿ ನೀನು ಅಂದೆ. ಅದು ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೊಳ್ಳೋದು ತೊಗೊಂಡಾಳಂತವ ಈ ಸಲ. ಏನು ಅದಕ್ಕೆ ಅಂಥವೆಲ್ಲ ಎದಕ್ಕೆ ತೊಗೋತೀವ ಅಂತ ಬೈದೆ. ಅದಕ್ಕೆ ಸ್ವಲ್ಪ ಲೂಸ್ ಇರೋದು ತೊಗೊಂಡೇನಿ ಅಂದ್ಲ. ಅಯ್ಯ ಅಂತ ಸುಡ್ಗಾಡಲ್ಲೂ ಈ ಎಕ್ಸೆಲ್ ಪಕ್ಷೆಲ್ಲ ಅಂದ್ಲವ. ಅದು ಎಷ್ಟು ಎಕ್ಸೆಲ್ಲು ನಮಗೇನು ಗೊತ್ತಿಲ್ಲ ಚಂದಾಗಿ. ಹಂಗಾಗಿ ಬಿಟ್ಟಿದ್ದಕ್ಕಿ ನಂಗಾರ ಹೋಗಿ ಬಾ, ಮತ್ತು ನಿನಗೆ ಬೇಕಾದ ನೀನ ತರಬೇಕಲ್ಲ, ಹೋಗಿ ಬಾ ಅಂತೇಳಿ ಅಷ್ಟೇ. ಏನಕ್ಕೆ ಏನು ನಾನೇನು ಕೆಲಸ ಮಾಡಬೇಡ ಅಂದೇನ? ನನಗೆ ಆಕೆ ಆದ್ರೂ ಅಷ್ಟೇ, ನೀ ಆದ್ರೂ ಅಷ್ಟೇ. ಈಗೇನವ ನಿನ್ನ ಕೈಲಿ ಎಟ್ಟು ನಿಂತಲ್ಲ ಅಷ್ಟು ಕೆಲಸ ಮಾಡು. ಆಕೆ ಬರಲಿ, ನಾನೇ ಹೇಳ್ತೇನೆ ಉಳಿದಿದ್ದ ಕೆಲಸ ಐತಿ ನೀ ಮಾಡು ಅಂತೇಳಿ. ನೀನು ಹಿಂಗೆ ಮಾಡಂಗ 4 ಬಾಂಡೆ ತಿಕ್ಕೊಂಡು ಕಸ ಹೊಡ್ಕೊಂಡು ಕಾಲ್ಗಿಲ್ ಒರೆಸ್ಕೊಂಡು ನಿನ್ನ ಕೈಲಿ ಏಟು ನಿಂತತಿ. ಇವತ್ತು ಅನ್ನ ಸಾರು ಮಾಡಿಬಿಡು, ಮಧ್ಯಾಹ್ನಕ್ಕೆ ರೊಟ್ಟಿ ಚಪಾತಿ ಮಾಡಬೇಡ. ನಿಂಗೆ ಅಷ್ಟು ತ್ರಾಸ ಆಕತ್ತೆ ಅನ್ನೋದಾದ್ರೆ ಆಕೆ ಬರ್ಲಿ, ಚೇಂಜ್ ಕರ್ಬಿ ಹೋಗಿ ಅಂತ ಹೇಳ್ತಾನೆ ನಾನತ. ಅತ್ತಿಯಾರ ನೀವೇನ ಅನ್ನ ಉಂಡ್ರ ಹತ್ತುಗೋ ಅಂದ್ರಿ. ಮಾವರಿಗೆ ರೊಟ್ಟಿ ಬೇಕು, ಅನ್ನ ಬಗೆಹರಿಯೋದಲ್ಲ ಅವರಿಗೆ. ಅವ್ರು ನಮ್ಗೆ ಅನ್ನಪನ್ನ ಉಣ್ಣೋದಲ್ಲವ, ಸತ್ತು ಕೂಳೋದನ್ನ ತಿನ್ನಕ್ಕಾಗೋದಲ್ಲ, ಅವ್ನು ಕೈಕಾಲು ಸೋತಂಗಕ್ಕವ ಅಂತಾರ. ಇವರು ತಿನ್ನಂಗಲ್ಲ. ಮತ್ತು ಇವ್ರಿಗೆ ಆದ್ರೂ ಮಾಡ್ಬೇಕಾ? ಇನ್ನು ಇವ್ರಿಗೆ ಎಲ್ಲರಿಗೆ ಮಾಡೋದಕ್ಕಿಗೆ ನಿಮಗೆ ಬಿಟ್ರ ಮತ್ತದೇನಂತ ನಿಮಗೂ ಮಾಡ್ಬೇಕು. ಹೋಲ್ ಬಿಡ್ರಿ ಅತ್ತಿಯಾರ, ಮಾಡ್ತೇನಂತ. ಏನು ಈಗ ಏನು ಮಾಡೋಕ್ಕಲ್ಲ ನಮ್ಮ ಕರ್ಮ. ಆದ್ರೆ ಅತ್ತಿಯಾರ ನೀವು ಒಂಚೂರು ಬಿಗು ಹೇಳ್ರಿ ಆಕಿಗೆ. ಆಮೇಲೆ ಆಕಿಗೆ ನಿಂಗೆ ಕೆಲ್ಸಕ್ಕೆ ಬರ್ತಾಳೆ ಇಲ್ಲ ಕೇಳ್ಕೊಂಬಿಡ್ರಿ ಒಂದ್ಸಲ. ನಿಂಗೆ ಮನೆ ಕಡೆ ಹೋಗ್ಬೇಕಾಗೈತವ, ಇವತ್ತು ಹೋಗ್ಯಾರ ಬರ್ತಾನೆ ತಡಿ. ಯಾಕೆ ಕೆಲ್ಸಕ್ಕೆ ಬರೋಲ್ಲ ಕೇಳ್ತಾನೆ. ಮೊದ್ಲು ಅಷ್ಟು ಮಾಡ್ರಿ. ಆತ ಬೇಸರ ಮಾಡ್ಕೋಬೇಡ. ಏನಾರ ಮಾಡ್ಲೇನ ಹೇಳಿ ಹೋಗ್ಲ ತಗ ಮಾಡಿಕೊಡ್ತೇನೆ ನಾನು. ಬೇಡ, ನಾನು ನಮ್ಮ ತಂಗಿ ಕರ್ಕೊಂಡು ಮಾಡ್ತೇನೆ ತಗೋರಿ. ಆಕಿನೂ ಕೊನೆಗದು ಏನೋ ಮಾಡಕತ್ತಾಳ, ನಾನು ಕರೆದ ಆಕಿನ ಕರ್ಕೊಂಡು ಮಾಡ್ತೇನೆ ತಗೋರಿ. ನೀವು ಹೋಗಿ ಬರ್ರಿ. ತಂಗ್ಯವ ಏನಕ್ಕ? ಏನಿಲ್ಲ ಅದು ಅಕ್ಕ, ಇವು ಹೇಳದ ಮತ್ತೆ ಅಕ್ಕ, ಇದಕ್ಕೆ ಪಿಕ್ಚರಿಗೆ ಹೊಂಟೇವೆ ನಾನು ನನ್ನ ಗಂಡ. ಪಿಕ್ಚರಿಗೆ ಹೊಂಟೇವ. ಪಿಕ್ಚರ್ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಟೆಲ್ನಾಗ ಆರಾಮ್ ಸಂಜೆ ಕಡೆ ಬರ್ತೀವಿ. ಅತ್ತೆ ಇದು ಅದಕ್ಕೆ ಡ್ರೆಸ್ ಹಾಕೊಂಡು ರೆಡಿ ಆಗ್ಬೇಕಂದ್ರೆ ನೀ ಅಷ್ಟೊತ್ತಿಗೆ ಕರೆದಿ. ಏನು ಹೇಳಕ್ಕೆ ಅರ್ಜೆಂಟ್ ಮಾಡಿ ಮುಗಿಸ್ ಹೋಗ್ತೀನಿ. ಪಿಕ್ಚರ್ ಹೊಂಟೇನವ?
ಹೋಗಿ ಬರ್ರಿ ಇಲ್ಲಿ ನಾನು ಬೇಕಿದ್ದೇನಲ್ಲ ಮನ್ಯಾಗ ಗೇಯಕ ಕೆಲಸ ಮಾಡಾಕ ನಾವು ಬೇಕು ಮಾಡ್ತೀನಿ ಹೋಗಿ ಪಿಕ್ಚರ್ಗೆ ಹೋರಿ ಊಟ ಮಾಡ್ರಿ ಹೋಟೆಲ್ನಾಗ ಮತ್ತೆ ಯಾಕೆ ಮನ್ಯಾಗ ಕೂತಿಂತೀರಿ ಮಾಡ್ತೀನಿ ನಿಮ್ಮೆಲ್ಲರಿಗೆ ಅನ್ನ ಮಜ್ಜಿಗೆ ಸಾರು ಮಾಡಿಡ್ತೇನೆ ನೋಡ್ತೀರಿ ಈಗ ಏನು ಬರ್ತಾ ಇರೋ ಸಿಟ್ಟಿಗೆ ನನಗೆ ಆಕಿ ಪ್ಯಾಟಿ ತಿರ್ಗಾ ಗಂಡನ್ ಕೊಟ್ಟು ಹೋದ್ಲ ಆಕಿನ ಎಲ್ಲಿ ಪಿಕ್ಚರ್ ನೋಡಕ್ ಹೋಗ್ಯಾಳ ಯಾರಿಗೆ ಗೊತ್ತು ಎಲ್ಲೇ ಊಟ ಗಿಟ ಮಾಡ್ಕೊಂಡೆ ಬರ್ತಾರ ಈಗ ನೀ ಹೊಂಟಿ ಅಯ್ಯೋ ದೇವ್ರೆ ನಾನು ಹಂಗಾರೆ ಈ ಮನೆ ಒಳಗೆ ಸುಮ್ಮನೆ ದಂಡ ಪಿಂಡಕ್ಕಿದ್ದಂಗೆ ಆತಲ್ಲ ನನ್ನ ಗಂಡ ಹೊಂಟ್ರೆ ಹೊಲಕ್ಕೆ ಹೋಗತಿ ಅದಕ್ಕಂತರೂ ಅದಕ್ಕೆ ಏಂತದಾಳ ಅದನ್ನ ಒಂದು ಅಡ್ಡಾಡಿಸ್ಬೇಕು ಒಂದು ಇವತ್ತಿನರಿಗೆ ಒಂದು ಹೋಟೆಲ್ನಾಗ ಒಂದು ದ್ವಾಸಿ ತಿನಿಸಿ ಗೊತ್ತಿಲ್ಲ ಅದ್ರ ಮಕ್ಕ ಮಣ್ಣಲ್ಲಿ ಸಿಟ್ಟು ಬರ್ತಾ ಐತಿ ನನಗೊಂದು ಬರ ಅಂದ್ರೆ ಮಾಡ್ತಂತಾರೆ ಅವರು ಹೊರಗೆ ಹೋಗ್ಯಾರ ಅಕ್ಕ ನಾನು ಮೊದಲೇ ಹೇಳಿದ್ದಿಲ್ಲ ನಿಂಗೆ ಹಿಂಗೆ ಹೋಗ್ಬೇಕಂತೇಳಿ ನನಗೆ ನೆನಪಿಲ್ಲವ ಯವ್ವ ನೆನಪಿಲ್ಲ ಹೋಲ್ಬಿಡು ಆಕಿನ್ನೇ ಬಿಟ್ಟೇನಂತ ಇನ್ನು ನಮ್ಮ ತಂಗಿ ನಿನ್ನ ಬಿಡ್ತೇನೆ ಇದು ನೀನು ಬಿಡಲಿಲ್ಲ ಅಂದ್ರೆ ಆಕತ್ಯಾ ಆಯ್ತು ತಗೋ ಹೋಗಿ ಬರ್ರಿ ಯಾರ್ಯಾರು ಎಲ್ಲೆಲ್ಲಿ ಹೋಗೋರದಿರಿ ಹೋಗ್ರಿ ಎಲ್ಲೆಲ್ಲಿ ಅಡ್ಡಾಡ್ಬೇಕು ಅಂದ್ಕೊಂಡಿರಿ ಅಲ್ಲೆಲ್ಲ ಅಡ್ಡಾಡಿ ಬರ್ರಿ ಹೋಗಿ ಬರ್ರಿ ಬೇಜಾರು ಮಾಡ್ಕೋಬೇಡ ಅಕ್ಕ ನನ್ನ ಮುದ್ದು ಅಕ್ಕ ನಿಂಗೇನು ತರ್ಬೇಕೆ ಬರ್ತಾ ನೂಡಲ್ಸ್ ತೊಂಬರ್ಲಿ ಬೇಡ ಯಾ ಗೋಬಿ ಬೇಡ ಯಾನ್ ನೂಡಲ್ಸು ಬೇಡ ಇವತ್ತು ನನಗೂ ಒಂದು ಹಠ ಬಂದತಿ ನನ್ನ ಗಂಡನ ಕರ್ಕೊಂಡು ನಾನು ದುರ್ಗದ ಬೈಲಿಗೆ ಹೋಗಿ ಏನಾರ ಒಂದು ಮಾನಮ್ಮಿಗೆ ಸೀರೆ ತೊಗೋಬೇಕು ಹೌದು ಸೀರೆ ತೊಗೊಂಡು ಅಡ್ಡಾಡಿ ನಾನು ಏನು ಬೇಕಾದನ್ನು ತಿಂದ ಬರಕ್ಕೆ ಯಾಕಂದ್ರೆ ನಿಮ್ಮ ಕಡೆ ತರಿಸ್ಕೊಂಡು ನಾ ಯಾಕೆ ತಿನ್ಲಿ ನಾನು ನನ್ನ ಗಂಡನ ಕರ್ಕೊಂಡು ಹೋಗೋಕೆ ಯಾಕೆ ನನಗೂ ಗಂಡಿಲ್ಲನ ನನಗೂ ಗಂಡದಲ್ಲ ನಾನು ಅವ್ನು ಕರ್ಕೊಂಡು ಅಡ್ಡಾಡಕ್ಕೆ ಆಯ್ತಕ್ಕ ಇವತ್ತು ನಾವಿಬ್ರು ಹೋಗ್ಬರ್ತೀವಿ ನಾಳೆ ನಾನು ದೊಡ್ಡಕ್ಕ ಕೆಲಸ ಮನ್ಯಾಗ ಇರ್ತೀವಿ ಇಲ್ಲೇ ಆರಾಮ ನೀನು ಅಮ್ಮ ಅವ್ನ ಕರ್ಕೊಂಡು ಹೋಗ ಆತಾತ ಇವತ್ತು ನಿಮ್ಮ ಮಾವು ಬರಲಿ ತಲೆಗೆ ಬೇಸಿ ನಿಂಬೆ ಹಣ್ಣು ತಿಕ್ತಾನೆ ಅದಕ್ಕಂತೂ ಹೊಲಸು ಮುಳಿಗೆ ಒಂದು ಹೇಂತದಾಳ ಕರ್ಕೊಂಡು ಅಡ್ಡಾಡ್ಬೇಕು ಅನ್ನೋದೇ ಇಲ್ಲ ಹೊಲಕ್ಕೆ ಹೋಗೋದು ಆಳಿನ ಕುಟ್ಟಿಗೆ ನಿಂದ್ರೋದು ಹೊಲಕ್ಕೆ ಹೋಗೋದು ಕೆಟ್ಟ ಬಿಸ್ಲಾಗ ಆಳಿನ ಕುಟ್ಟು ನಿಂದ್ರೋದು ಅಷ್ಟೇ ಗೊತ್ತಿರೋದು ಮತ್ತೊಂದೇನು ಗೊತ್ತಿಲ್ಲ ಬರ್ಲಿ ಇವತ್ತು ರೆಡಿ ಆದೇನಾ ಅಯ್ಯೋ ಹಾರಿ ಬಂದೆ ಅಕ್ಕ ಬಾಯ್ ಬಾಯ್ ಆಮ್ಯಾಗ ಬಾಯಿ ಕೈ ಕಾಲು ಅನ್ನೋದೇ ಆತ್ ನಂದು ಬರ್ಲಿ ಅವ್ರು ತಲೆ ಮ್ಯಾಗ ಮನುಷ್ಯನ ಹಿಂಡಿ ಇರಲಿಲ್ಲ ಇವತ್ತು ನೋಡ್ತಿರ್ಲಿ ಅಲ್ಲ ನನಗೇನು ಗೊತ್ತಿಲ್ಲ ಅಂತ ಮಾಡಿರನ ಬರ್ಲಕ್ಕಿ ಗಿರ್ಜಿ ಸೀರೆ ತಗೊಂಬರ್ಲಿ ನೀವೇನ ಕೊಡ್ತೀರಿ ಅಂದ್ರೆ ಆಕಿ ನನಗೆ ಹೇಳಾರ್ದೆ ಹೆಂಗೆ ವ್ಯವಹಾರ ಮಾಡಕತ್ಲಕ್ಕಿ ಒಂದು ಈಟು ಅಲ್ಲೋ ಮರೆಯ ಈಟಿದ್ದೀನಿ ಇಷ್ಟು ಅದು ಹೆಂಗೆ ಮಾಡ್ತೀಯ ಏನಂತಾಗ ಅಲ್ಲ ನಾನೇ ನಿನಗೆ ಹೇಳ್ಬೇಡ ಅಂದೆ ಪಾಪ ಅದಕ್ಕೆ ಆ ಸೀರೆ ತೊಗೊಂಬರ್ತೀನಿ ತಗೋರಿ ಹಂಗಾರ ಅಂದ್ಲಕ್ಕೆ ಅವ್ರು ಅಂದ್ರೆ ನಿನ್ನೆ ಕರ್ಕೊಂಡು ಹೋಗಂತೇಳಿ ನೀನು ಮತ್ತೆ ಇದು ಮಾಡ್ತೀಯ ಅಂತ ಹೇಳಿದ್ದಕ್ಕೆ ಅವರು ಸುಮ್ಮನಾಗಿದ್ದು ಅಂದ್ರೆ ಊರಾಗ ಎಲ್ಲಾರ ಮುಂದೆ ನನ್ನ ಹೆಂಡತಿ ಜಿಪುಣಿ ನಾದ್ನಿ ಒಂದು ಸೀರೆ ಕೊಡೋದಲ್ಲ ಬಾಯಿ ಬಡಿಕೆ ಅಂತ ಹೇಳ್ಕೊಂಡು ಬಂದ್ರೀಗ ಹೌದಿಲ್ಲ ತೋ ಈಗ ನಾನು ಅನ್ಯ ಆ ಮಾತು ನಾನು ಹೇಳೇನೆ ಯಾರ ಮುಂದಾರ ಅಯ್ಯೋ ಇದೇವ್ರೆ ನೀ ಜಿಪುಣಿ ಅಂತ ನಾ ಯಾರ ಮುಂದೆ ಹೇಳಿಲ್ಲಪ್ಪ ನಾನು ಹೇಳೋದೇನು ಬೇಡ ಊರಾನ್ ಮಂದಿಗೆಲ್ಲ ಗೊತ್ತೈತಿ ಏನು ಗೊತ್ತೇ ಇಲ್ಲ ಅನ್ನಂಗೆ ನೀ ಮಾಡಾಕತ್ತಿ ಅತ್ತಾಗ ಊರಾನ್ ಮಂದಿಗೆ ಗೊತ್ತೈತಿ ನೀ ಏಳೂರು ಜಿಪುಣಿ ಅಂತೇಳಿ ಹೌದ್ರಿ ಹೌದು ನಾ ಜಿಪುಣತನ ಮಾಡ್ಲಿಲ್ಲ ಅಂದ್ರೆ ಗೊತ್ತಾಕಿತ್ತು ನಿಮ್ಗೆ ಏನ ರೊಕ್ಕ ಬಾ ಐತಿ ಈಡೆಗೆ ಅಂತೇಳಿ ನೀರು ಖರ್ಚು ಮಾಡ್ದಂಗೆ ಮಾಡಾಕತ್ತೀನಿ ಅಂದ್ರೆ ದುಡಿಯೋದು ಗೊತ್ತಾಕಿತ್ತು ನಾನು ಎಲ್ಲ ರೂಪಾಯಿ ಶಾಣತನ ಮಾಡ್ತೇನಲ್ಲ ಅದಕ್ಕೆ ನಿಮ್ಗೆಲ್ಲ ಲೂಜ್ ಸಿಕ್ಕೈತಿ ನಿಮ್ಗೆ ಏನ ಹಾಳು ಖರ್ಚು ಮಾಡಕ್ಕಾಗಿದ್ದೆ ಅಂದ್ರೆ ಗೊತ್ತಾಕಿತ್ತು ನಿಮ್ಗೆ ಬಂಡವಾಳ ಹಾಳು ಖರ್ಚು ಮಾಡು ಅಂತ ನಿನ್ಗೆ ಯಾರು ಹೇಳಿಲ್ಲ ಏನ ಹಾಳು ಖರ್ಚು ಮಾಡೋ ಪ್ರಶ್ನೆ ಬಂದೇ ಇಲ್ಲ ಹಂಗ ಎಲ್ಲಾರು ಹೆಂಗಿರ್ತಾರ ಶಾಂತಕರ ಹೆಂಗಿರ್ತಾರ ಗಿರ್ಜಕರ ಹೆಂಗಿರ್ತಾರ ಹಂಗಿರ್ಬೇಕು ಬೇಡ ಹಂಗೂ ಇಲ್ಲಪ್ಪ ತೀರಾ ಅಬ್ನಾರ್ಮಲ್ ಅದಿ ನೀನು ನೋಡ್ರಿ ಬಾಯಿಗೆ ಬಂದಂಗ ಮಾತಾಡ್ಬೇಡ್ರಿ ಹೌದು ನಿನಗೆ ಯಾರಂದ್ರು ಹಿಂಗ ರೊಕ್ಕ ಕೊಟ್ಟಿದ್ದು ಅಂತೇಳಿ ಈಗ ಫೋನ್ ಹಚ್ಚಿದ್ದೆ ನಾನು ಅವಾಗ ಅಂದ್ಲು ರೂಪಾ ಅಯ್ಯೋ ನಾನ್ ನಿನಗ್ ಗೊತ್ತಿಲ್ಲ ಅನ್ನೋ ವಿಚಾರ ಗಿರ್ಜಕರ್ಗಷ್ಟೇ ಹೇಳಿದ್ದೆ ರೂಪಾನ್ ಮುಂದೆ ಹೇಳಿದ್ದಿಲ್ಲ ಓ ಏಕುಬಾಯಿಲೆ ಅಂದ್ಲ ಏನಾಯ್ಕೆ ಹಂಗಾರ ಹೌದು ನೀ ಯಾಕೆ ರೂಪಾಕ್ ಫೋನ್ ಹಚ್ಚಿದ್ದಿ ಏನ್ ಕೆಲ್ಸಕ್ಕೆ ಹಚ್ಚಿದ್ದಿ ಫೋನ್ನ ಹೇಳ ಊಟ ಅಡಿಕೆಯಲ್ಲಿ ಬೇಕಾಗಿತ್ತು ಊಟ ಮಾಡಿ ಕುಂತ್ನಲ್ಲ ಒಂಚೂರು ಯಾಕೆ ಬಾಯಿ ಚುಟ್ಟು ಅನ್ನಕತ್ತು ಒಂದಿಟ್ಟು ಅಡಿಕೆಯಲ್ಲಿ ಹಾಕೊಳ್ಳಂತಡಿ ಅಂತ ಅನ್ನಂಗಾತು ಅಷ್ಟೊತ್ತಿಗೆ ನಾನು ಗಿರ್ಜಿಗೆ ಒಂದು ಫೋನ್ ಹಚ್ಚಿದೆ ಅಡಿಕೆಯಲ್ಲಿ ಇದ್ರೆ ಹಂಗಾರ ಅವ್ರ ಮನ್ಯಾಗ ಹುಡುಗ ಐತಲ್ಲ ಅದ್ರ ಕೈಯಾಗ ಕೊಟ್ಟು ಕಳಿಸ್ತಾವ ತಡಿ ಅಂತೇಳಿ ಅಷ್ಟೊತ್ತಿಗೆ ಇಲ್ಲ ನಮ್ಮ ಹಿಂಗೆ ಹೋಗ್ಯಾಳ ಮತ್ತೆ ಮಾವಾರ್ ಬಂದಿದ್ರಲ್ಲ ರೊಕ್ಕ ಕೊಟ್ಟಿದ್ರಲ್ಲ ಅದಕ್ಕೆ ಅದೇನೋ ಸೀರೆ ತರ್ಬೇಕಂತ ಅದಕ್ಕೆ ಅಂದ್ಲ ಯಾ ರೊಕ್ಕ ಏನು ಸೀರೆ ಅಂದೆ ಏನಪ್ಪ ಗೊತ್ತಿಲ್ಲ ಸೀರೆ ರೊಕ್ಕ ಕೊಟ್ಟೋಗ್ಯಾರ ಅಂದ್ಲ ಅಷ್ಟೇ ಐತಿ ಅಷ್ಟಂದ್ಬಿಟ್ಲೆ ಗೊತ್ತಾಯ್ತು ನನಗೆ ನಿಮ್ಮ ತಂಗಿಗೆ ಬಿಟ್ರೆ ಇನ್ಯಾರಿಗೆ ತರಿಸ್ತೀರಿ ನೀವು ಸೀರೆನ ಆವಾಗೇ ಗೊತ್ತಾಗಿದ್ದು ನನಗೆ ಯಾಕತ್ತೀರಿ ನಿಮ್ಗೆ ಗೊತ್ತಿಲ್ಲ ಅಂದ್ಲ ಮತ್ತೆ ಗೊತ್ತಿಲ್ಲ ಅಂದ್ರೆ ನನ್ನ ಮರ್ಯಾದೆ ನಾನು ಕಳ್ಕೊಂಡಂಗಾಕತ್ತೆ ಅಂತೇಳಿ ಹೌದನ್ವಾ ನಂಗೆ ಗೊತ್ತು ನೆನಪಿದ್ದಿದ್ದಿಲ್ಲ ಅಂದೆ ಮತ್ತಕ್ಕೆ ಗೊತ್ತನ ಹಿಂಗೆ ಮರ್ಯಾದೆ ತೆಗಿತೀರಿ ನೀವು ಇವತ್ತು ನಾಳೆ ಮನೆಗೆ ಬರೋ ಸೊಸಿ ಆಕಿ ಮುಂದೆ ನೀವು ಹೋಗಿ ನನ್ನ ಬಗ್ಗೆ ಹಿಂಗೆಲ್ಲ ಅವ್ರ ಮನ್ಯಾಗ ಕುಂತು ಮಾತಾಡಿದ್ರೆ ನನ್ನ ಮರ್ಯಾದೆ ಏನಕ್ಕೈತೆ ಅಂತ ವಿಚಾರ ಮಾಡಿ ನೀನು ಮನೆಗೆ ಬರೋಕ್ಕಿಂತ ಮುಂಚೆನೆ ಅತ್ತಿ ಸೊಸಿ ಒಳಗೆ ಇಷ್ಟೆಲ್ಲ ಆಯ್ತಲ್ಲಪ್ಪ ಅನ್ನಂಗೆ ಅನ್ಸಂಗಿಲ್ಲನ್ರಿ ನೀವು ಹಿಂಗೆ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲಪ್ಪ ಯಪ್ಪ ಅತ್ತಾಗ ಯಾಕ್ರಿ ಹಿಂಗೆ ಮಾಡಿದ್ರಿ ಹೇಳ್ರಿ ನೋಡೋಣ ಹಂಗಾರ ಅತ್ತಾಗ ಅಯ್ಯೇ ಏನ್ ನೀ ಜಿಪುಣಿ ಅಂತ ಗೊತ್ತಿಲ್ಲ ನಾ ಹುಡುಗಿ ಸೀರೆ ಅಂಗಡಿಯಾಗ ನೋಡ್ಕೊಂಡ್ಬಿಟ್ಟಾಳಕಿ ನಿನ್ನ ಸೀರೆ ಜವಳಿ ಹಾಕ್ಸಕ್ ಹೋದಾಗ ಹುಂಬ್ರಂಗ್ ಕಾಸ್ಟ್ಲಿ ತೆಗಿರಿ ಚಲೋ ರೇಟಿನ್ ತೆಗಿರಿ ಅಂತಿ 1500 ರೂಪಾಯಿ ಮಟ್ಟ ತೆಗಿರಿ ಅಂತಿ ಮದ್ವೆ ಹೆಣ್ಮಕ್ಳಿಗೆ ಯಾರು 1500 ರೂಪಾಯಿ ಹಾಕಿಸ್ತಾರ ಈಗ ಅದು ನಮ್ಮ ರೇಂಜಿಗೆ 1500 ಹುಂಬುಶೇನಿ ಹೌದಾ
ನಮ್ಮ ತಂಗಿ ಒಂದ್ ಚಲೋ ಸೀರೆ ತರ ಕಳ್ಸೀನಿ ನಾನು. ಏನೀಗ ನೀ ಹೋಗಿ ತರ್ತೇನೆ ಅನ್ನಂಗಿದ್ರೆ ನಾನು ಯಾಕೆ ಅವ್ರನ್ನ ಕಳಿಸ್ತಿದ್ದೆ? ನಿನ್ನ ಕೈಲಿ ಆಗ್ವಲ್ತಂತಲ್ಲ ನಾನು ಅಲ್ಲಿ ಕಳಿಸಿದ್ದೆ. ನೀನು 10,000 ರೂಪಾಯಿ ತೊಗೊಂಬ, ಒಂದ್ ಚಲೋದ್ ರೇಷ್ಮೆ ಸೀರೆ ತೊಗೊಂಬ ಅಂದ್ರೆ ಅದ್ಯಾಕ ಅಷ್ಟೇ ಯಾಕೆ ತುಟ್ಟಿದು ಅಂದಿ. ಮತ್ತೆ ಏನ್ ಮಾಡ್ಬೇಕು ನಾನು? ಅದಕ್ಕೆ ಅವ್ರಿಗೆ ಹೇಳಿದೆ, ಪಾಪ ತರ್ತೇನೆ ಅಂದ್ರವ್ರು. ಗೊತ್ತನ? ನೀ ಅವ್ರಿಗೇನು ಅನ್ನಕ್ ಹೋಗ್ಬೇಡ, ನಾನು ಹೇಳ್ದೇಕಿಲ್ಲ. ಏನ್ ಹೇಳ್ದೇವ್ ನಾನಿಲ್ಲ. ಏನ ಹೇಳೋದಿದ್ರು ನೀ ನನಗೆ ಹೇಳಿಲ್ಲ. ನೀ ಗಿರ್ಜಕ್ಕಾರ್ ಕೂಡ ಜಗಳಕ್ ನಿಂತಿ ನೋಡು, ಹೊಸ ಬೀಗ್ರಾಗೋರದೀವಿ. ಸುಮ್ಮನೆ ವಿನಾಕಾರಣ ಆಗ್ಬಾರ್ದು ಇವೆಲ್ಲ. ಶಾಂತಕ್ ಬಂದ್ಲ? ಎದಕ್ ಬಂದ್ಲಪ್ಪ? ಏನಾರ ಹೇಳಕ್ ಬಂದ್ಲ ಏನ? ಬಾರ ಶಾಂತಕ್ಕ ಬಾ. ಅಯ್ಯವ್ವ, ನಿಮ್ಮ ಮನೆ ಏರ್ಕೆ ಹತ್ತಿ ಬರೋ ಅಷ್ಟೊತ್ತಿಗೆ ಸಾಕು ಹೋಗೋದೇವ ಯವ್ವ ಆತಾಗ. ಬಾರ. ಏನ ಶಾಂತಕ್ಕ ಸುಮ್ಮನೆ ಬರಂಗಿಲ್ವ ನೀನು? ಏನಾರ ಕೆಲ್ಸ ಇತ್ತಾನ? ಕುಂದ್ರ ಬಾ, ಮ್ಯಾಕ್ ಕುಂದ್ರ ಬಾ ಇಲ್ಲಿ. ಇರ್ಲಿ ಬಿಡವ, ಇಲ್ಲೇ ಕುಂದಿರ್ತೇನೆ. ಯಾಕ ಇದು ನೋಡು, ತೊಳೆದ ಕಲ್ಲಿದ್ದಂಗ, ತೊಳೆದ ಗಂಗಾಳ ಇದ್ದಂಗ ಐತಿ. ಈ ಸ್ವಚ್ಛ ಐತಿ. ಇಲ್ಲಿ ಕುಂದ್ರಕ್ಕೆ ಏನಾಗದೈತಿ? ಹೊಲ್ದಾಗ ಕಲ್ಲು ಮಣ್ಣಾಗ ಕುಂದಿರ್ತೇವಂತ ಏನ? ಅದು ಬಿಡು. ಎದಕ್ ಬಂದಂದ್ರೆ ಚಂದ್ರಪ್ಪಣ್ಣನ ಜೊತೆಗೆ ಒಂಚೂರು ಮಾತಾಡೋದಿತ್ತವ, ಅದಕ್ಕೆ. ಏನ್ ಹೇಳ್ರಿ ಶಾಂತಕರ? ಅಲ್ಲ, ನೀವು ಮ್ಯಾಲ್ ಕುಂದ್ರ ಬರ್ರಿ ಇಲ್ಲಿ. ನೀವು ನಮ್ಮ ಅಕ್ಕಿದ್ದಂಗ ಹಿಂಗೆಲ್ಲ ನೀವು ಅಲ್ಲಿ ಕುಂತ್ರ ನಂಗೊಂಥರ ಆಕತ್ತಪ್ಪ. ಹಾಕಿದ್ದಂಗ ಅಂದ್ರಲ್ಲ ಚಂದ್ರಪ್ಪಣ್ಣ, ಅಷ್ಟೇ ಸಾಕಪ್ಪ. ಅದೇ ಖುಷಿ ಆಯ್ತು ನನಗಷ್ಟೇ. ಮ್ಯಾಗ ಕೆಳಗ ನಮ್ಮ ಮನೆ ಇದ್ದಂಗೆ ಇದು ಒಂದು ರೀತಿ. ಹೌದಿಲ್ಲ ಗೆಳತಿ ಮನೆಯಲ್ಲಿ ಕುಂತ್ರೆ ಏನಪ್ಪ, ನಂಗೇನು ಅದ್ರ ಬಗ್ಗೆ ಪರಕಿಲ್ಲ ಅಂದಂಗ. ಏನು ಗೊತ್ತಾ, ನಿಮ್ಮ ಹೊಲದ ಬಾಜುಕ 1 ಎಕರೆ ಹೊಲ ಐತಲ್ಲ, ಅದನ್ನ ನನ್ನ ಮಗ 2ನೇದವ ತಗೋಬೇಕು ಅನ್ನಕತ್ತಾನ. ಅದಕ್ಕೆ ಹೆಂಗೆ ಏನು ಚಲೋ ಐತ್ಯಾ ಅಂತ ಈಗ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವರ ವಿಚಾರಿಸ್ತಾರ. ನಿನ್ನ ಹತ್ರನೇ ಯಾಕೆ ಕೇಳಾಕತ್ತೀನಿ ಅಂದ್ರೆ, ನಿಮ್ಮ ಹೊಲದ ಬಾಜುಕಿನ ಹೊಲನ ಅಲ್ಲ, ಅದಕ್ಕೆ ನಿಮ್ಮನ್ನ ವಿಚಾರಿಸಕತ್ತೀನಿ. ಯಾಕಂದ್ರೆ ಈಗ ಒಂದು 3-4 ತಿಂಗಳ ಹಿಂದೆನ ಏನೋ ಅಣ್ತಮ್ಗಳದ್ದು ವ್ಯಾಜ್ಯ ಎದ್ದಿತ್ತು, ಜಗಳ ಬಿದ್ದಿತ್ತು, ತಕರಾರು ಎದ್ದಿತ್ತು ಅಂದ್ರಪ್ಪ. ಅದಕ್ಕೆ ಅದ್ರ ಸಂಬಂಧ ನಿನ್ನ ಕೇಳತ್ತೇನಪ್ಪ, ಮತ್ತೊಂದೇನಿಲ್ಲ. ಹ್ಞೂ ಅದು ರಾಡಿ ಭಾಳ ಐತಿ, ಅದನ್ನ ತೊಗೊಳಕದು ಹೋಗ್ಬೇಡ್ರಿ. ಅದು ಏನಪ್ಪ ಅಂದ್ರೆ, ಅವ್ರ ತಂಗಿ ಒಬ್ಬಾಕಿ ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋ ಸಂಬಂಧ ಓಡೋಗ್ಬಿಟ್ಟಾಳ. ಓಡೋಗಿಂದ ಅಕ್ಕಿನ ಇವ್ರು ಯಾರು ಮಾತೇ ಆಡ್ಸಿಲ್ಲ. ಈಗ 1-3 ವರ್ಷ ಆತಂತ ಮಾತಾಡ್ಸಿಲ್ಲ. ಈಗ ಅಕ್ಕಿನ ಕರೆದು ಹೊಲಕ್ಕೆ ಸಹಿ ಮಾಡ್ಸೋದು ಹೆಂಗೆ, ಮಾಡಂತ ಹೇಳೋದು ಹೆಂಗೆ, ಬ್ಯಾಡಕ್ಕಿ ಸುದ್ದಿ ಅಂತ ಇವರು ಕೆಲವರು ಈ 3 ಮಂದಿ ಇವ್ರು ಅಣ್ತಮ್ಗಳು ಒಬ್ಬಾಕಿ ತಂಗಿ. ಅದ್ರಾಗ 2 ಮಾರೋನ್ ಅಂತಾರ, ಒಬ್ಬ ಬ್ಯಾಡ ಅಂತಾನಂತ. ಇವು ಸಹಿ ಮಾಡ್ತಾರ ಇಲ್ಲ ಸುಸೂತ್ರ ಯಾರಿಗೆ ಗೊತ್ತು. ಸುಮ್ಮನೆ ತೊಗೊಂಡ ಮೇಲೆ ತೊಗೊಂಡವ್ರಿಗೆ ಕಿರಿಕಿರಿ ಹತ್ತದ ಅಟ್ಟೆ. ಅದಕ್ಕೆ ಬೇಡ, ನೀವು ತೊಗೊಂಡು ಒದ್ದಾಡಕ್ಕೆ ಹೋಗ್ಬೇಡ್ರಿ. ಹಂಗೆ ನಿಮಗೆ ಹೊಲನ ಬೇಕಾದ್ರೆ ಹೇಳ್ರಿ, ನಂಗೆ ಒಬ್ರು ಗೊತ್ತದಾರ ಅಲ್ಲೇ ಚಲೋ ಅದಾವ ಹೊಲಗಳು. ಹೇಳ್ತೇನೆ ಬೇಕಾರೆ ಗೌಡ್ರಿಗೆ ತೋರ್ಸಂತ ನೋಡ್ರಿ ಅಂತ ಹೇಳ್ತೇನೆ. ಹಂಗಾರ ಚಲೋ ಆತ್ ಬಿಡಪ್ಪ, ನೀ ಇದ್ದಿದ್ದು ಹೇಳಂಗಾರ ಚಲೋ ಆತ್. ಹಿಂಗೆ ನೋಡಿ ತೊಗೊಂಡು ಒದ್ದಾಡೋ ಬಾಳೆ ಹಾಕಿತ್ತು, ಬೇಷ್ ಆತ್ ಬಿಡ. ಹಂಗಾರ ತೊಗೊಳಲ್ ತಗೋ, ನಾನು ನಮ್ಮ ಗೌಡ್ರಿಗೂ ಹೇಳ್ತೀನಿ. ಅಲ್ಲ ನಿಂಗೆ ಎತ್ತಾಗ ಹೇಳ, ಮನೆ ಕಡೆ ಹೋದ್ರೆ ಮನೆ ಚಾವಿ ಹಾಕೊಂಡೋಗಿತ್ತಾಗ. ಅಲ್ಲ ಬನ್ನಿ ಕೆಲ್ಸಕ್ಕೆ ಬರ್ತಾನೆ, ಬರುದಿಲ್ಲ 2 ದಿನ ಸುಟಿ ಮಾಡ್ತಾಳೆ. ಏನು ಹೇಳ್ಬೇಕಾ? ಹೇಳಂಗಿಲ್ಲ ಕೇಳಂಗಿಲ್ಲ, ಹೋಗ್ಬಿಡ್ತಾಳೆ. ಹಿಂದಕ್ಕೆ ಅವಾಗ ಹಂಗೆ ಮಾಡ್ತಿದ್ಲು, ಈಗೂ ಹಂಗೆ ಮಾಡ್ತಾಳವ. ಮನ್ಯಾಗ ಕೆಲಸ ಜಗ್ಗಾಗೈತಿ. ಬ್ಯಾಸ್ಗ್ಯಾಗೇನ ಸ್ವಲ್ಪ ಕೆಲಸ ಕಡಿಮೆ ಇತ್ತು, ಅದೊಂದೇ ಕಾತ. ಈಗ ಮಳೆ ಹತ್ತೈತಿ, ಎಲ್ಲ ಬಿತ್ತು ಮಾಡು, ಕಳೆ ತೆಗಿವು, ತುಸ ಕೆಲಸ ಇರ್ತೈತೆ ಹೊಲ್ದಾಗ. ಆಳ ಮಕ್ಳು ಬರ್ತಾವ, ಆಳಿಗೆ ಮಾಡ್ಬೇಕು 1-2 ಮನ್ಯಾಗೆಲ್ಲ. ಮತ್ತೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಅದನ್ನ ಮಾಡೋಕ್ಕಾಗಲ್ಲ. ಅದ್ರಾಗ ಈಕಿ ನನ್ನ 2ನೇ ಸೊಸಿ ಅಡ್ಡಾಡಕತ್ತಿ ಬಿಟ್ಟಾಳವ. ಅದಕ್ಕೆ 1ನೇ ಸೊಸಿ ಸಿಟ್ಟು ಬಂದ್ಬಿಟ್ಟತಿ. ಇನ್ನು 3ನೇ ಸೊಸಿನೂ ಎಲ್ಲೇ ಹೋಗಕ್ಕೆ ತಯಾರಾಗಕತ್ತಿದ್ಲು. ನಾನು ನಿಂದ್ರಾಕ ಹೋಗ್ಲಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ. ಅವ ಅಕ್ಕ ತಂಗಿ ಬೇಕಾದ್ ಮಾಡ್ಕೊಂಡು ಹೋಗುವಲ್ಲಕತ್ತಾಗಂತೇಳಿ ಬೇಕಂತ ಸೊಸಿನ ಕಟ್ಕೊಂಡಾಳ, ತಂಗಿ ಬೇಕಂತೇಳಿ. ಅದು ಏನು ಮಾಡ್ತಾಳ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಟೆ. ಈಗ ನೋಡು, ಇದನ್ನೇ ಒಳ್ಳೆ ಕಣ್ಣಾಗ ನೋಡ್ಬೇಕಿದ್ ಮತ್ತಾಗ. ಎಲ್ಲ ಹೇಳಕ್ಕೆ ನಿಂಗೆ? ಅಯ್ಯ, ಲಗ್ನಕ್ಕೆ ಹೋಗಿ ಹೇಳಕ್ಕೆ ನಿಂಗೆ ಗೊತ್ತಿಲ್ಲ ಶಾಂತಕ? ಹೇಳಿಲ್ಲನ? ನೋಡುವ, ಇಂಥವು ಮಾಡ್ತಾ ಇವು ಮೈ ಕೆಲ್ಸಕ್ಕೆ ಇಟ್ಕೊಂಡ್ರೆ ಚಂದ ಹೇಳಿ ಕೇಳಿ ಹೋಗ್ಬೇಕಾ. 2 ದಿನಕ್ಕೆ ಬರ್ತಾನೆ ಏನು ಎತ್ತ ಅಂತೇಳಿ ಸುಮ್ಮನೆ ತಮ್ಮ ತಿಳಿದಂಗೆ ತಾವು ಹೋಗ್ಬಿಡೋದತ್ತಾಗ. ಅಲ್ಲ ಕೆಲ್ಸಕ್ಕೆ ಹೋಗಿ ತಗೋಕಿ ಲಗ್ನಕ್ಕೆ ಹೋಗ್ಯಾಳ. ಆಕಿ ಬರೋದು ಇನ್ನೂ ಸುಮಾರು 1 ವಾರ ಆಕತ್ತೇನಪ್ಪ. ನೋಡಿ ಏನು ಮಾಡ್ತೀರಿ ಮತ್ತೆ? ಅಲ್ಲಿ ಮಟ್ಟ ಏನು ಬೇರೆ ಇಟ್ಕೋತೀರಿ ಕೆಲ್ಸಕ್ಕೆ? ಏನು ಆಕಿನ ಇರಲಿ ಶಾಂತಕ. ಅಲ್ಲ ಇಂಥವ್ರಿಗೆ ಒಂದ್ಸಲ ತೆಗಿಬೇಕು ಶಾಂತಕ. ಒಂದ್ಸಲ ತೆಗೆದ್ರೆ ದಾರಿಗೆ ಬರ್ತಾರ ಅವ್ರು. ಏನು ಹೋಲ್ ಬಿಡ್ಲೆ ಪಾಪ, ಅದ್ರ ಹೊಟ್ಟಿ ಮ್ಯಾಗಾರ ಯಾಕೆ ಹೊಡಿಯೋದು? 1 ವಾರ ಬಿಟ್ಟು ಬರ್ತಾಳಲ್ಲ, 1 ವಾರ ಬಿಟ್ಟು ಬರಲಿ ನೋಡೋಣ. ಅಲ್ಲಿ ಮಟ್ಟ ಯಾರು ಕೆಲ್ಸಕ್ಕದಾರ ಕೇಳ್ತೀನಿ. 1 ವಾರದ ಮಟ್ಟಿಗೆ ಮಾಡೋರು ಯಾರು ಇಲ್ಲೇ ಇಲ್ಲ ಪಾಪೂಟ ಅಂತಂದ್ರೆ ಮನೇನಾರ ಮಾಡ್ತೀವಿ. ಬರ್ಲಿಕ್ಕೆ 1 ವಾರ ಆದ್ಮೇಲೆ ಬರಲಿಲ್ಲ ಅಂದ್ರೆ ಬೇರೆ ಯಾರನ್ನಾರ ಇಟ್ಕೊಂಡ್ರಾತ್, ಮತ್ತೇನು ಮಾಡೋದು?